ಗುತ್ತಿಗೆದಾರರ ಸಂಘಕ್ಕೆ ಪದ್ಧತಿ ಪ್ಯಾಕೇಜ್ ಪದ್ಧತಿ ಪ್ಯಾಕೇಜ್ ಪದ್ಧತಿ ಪ್ಯಾಕೇಜ್ ಪದ್ಧತಿ ಬ್ಲಾಕ್ ಲಿಸ್ಟ್ ನಲ್ಲಿರುವ KRDL ಮತ್ತು ನಿರ್ಮಿತಿ ಕೇಂದ್ರಕ್ಕೆ ಬ್ಲಾಕ್ ಲಿಸ್ಟ್ ನಲ್ಲಿರುವ ನಿರ್ಮಿತಿ ಕೇಂದ್ರ ಮತ್ತು KRDL ಸಂಸ್ಥೆಗಳಿಗೆ ಬ್ಲಾಕ್ ಲಿಸ್ಟ್ ನಲ್ಲಿರುವ KRDL ಮತ್ತು ನಿರ್ಮಿತಿ ಕೇಂದ್ರಗಳಿಗೆ ಕೊಡಬೇಡಿ ಕೊಡಬೇಡಿ ನಿರ್ಮಿತಿ ಕೇಂದ್ರಕ್ಕೆ ಕೆಲಸ ಕೊಡಬೇಡಿ ಕೊಡಬೇಡಿ ಕೊಡಬೇಡಿ. ನನ್ನ ಹೆಸರು DB ಲೋಕೇಶ್, ಗುತ್ತಿಗೆದಾರರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿಂದ ಮೈಸೂರಿಗೆ ಬಂದಿದ್ದೀವಿ. ಏನು ವಿಚಾರಕ್ಕೆ ಬಂದಿದ್ದೀವಿ ಅಂದರೆ 3750 ಕೋಟಿ ಗುತ್ತಿಗೆದಾರರ ಹಣವನ್ನು ಕೊಡಬೇಕು. ಸರ್ಕಾರ ನಮ್ಮ ಹತ್ರ ಕೆಲಸನ ಮಾಡಿಸಿದೆ, ನಮಗೆ ಯಾವುದೇ ಥರದ ಹಣವನ್ನು ಕೊಡ್ತಾ ಇಲ್ಲ. ದಯವಿಟ್ಟು ಸರ್ಕಾರಕ್ಕೆ ಎಚ್ಚರಿಸೋದಿಷ್ಟೇ, ನಮ್ಮ ಹಣವನ್ನು ನಮಗೆ ಕೊಡಿ. ನಮ್ಮ ಹೆಂಡತಿ ಮಕ್ಕಳೆಲ್ಲ ಬೀದಿಗೆ ಬಂದವ್ರೆ. ನೀವು ದಯವಿಟ್ಟು ಸರ್ಕಾರದಲ್ಲಿರ್ತಕ್ಕಂಥ CM ಸಾಹೇಬ್ರಾಗ್ಬೋದು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಆಗ್ಬೋದು, ಎಲ್ಲ ಸಚಿವರಾಗ್ಬೋದು, ಕಾಂಟ್ರಾಕ್ಟ್ರು ಕಷ್ಟಪಟ್ಟು ಕೆಲಸ ಮಾಡಿ ಸಾಲ ತಂದು ಓಡಿ ಬಡ್ಡಿ ಕಟ್ಟೋಕ್ಕಾಗ್ತಾ ಇಲ್ಲ. ನಾವು ನಿಮಗೆ ಯಾವುದೇ ಥರದ ಇದು ಮಾಡಬೇಕು, ನಿಮ್ಮ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ನಾವು ಗುತ್ತಿಗೆದಾರರು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀವಿ, ಬಡ್ಡಿ ತಂದು ಕೆಲಸ ಮಾಡಿದ್ದೀವಿ. ನಮ್ಮ ಹಣವನ್ನು ನಮಗೆ ಕೊಡಿ. ನಾವು ಇನ್ನೂ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿ, ನೀವು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿ. ದಯವಿಟ್ಟು ನನ್ನ ಮನವಿ, ನೀವೇನು ಸರ್ಕಾರದಿಂದ ಪುಕ್ಕಟ್ಟೆ ಭಾಗ್ಯ ಕೊಡ್ತಾಯಿದ್ದೀರಾ, ಯಾವ ಕಾರ್ಯಕರ್ತನಿಗೂ ಅದು ಬೇಕಾಗಿಲ್ಲ. ನಮ್ಮ ದೇಶ ಬೇರೆ ದೇಶಕ್ಕೆ ಹೋಲಿಸ್ಕೊಂಡ್ರೆ ತುಂಬ ಅತ್ಯುತ್ತಮ ಮಟ್ಟಕ್ಕೆ ಹೋಗಬೇಕು. ನಾವೆಲ್ಲ 1-2-3 ಕಂಟ್ರಿಗೆ ಹೋಗಿದ್ದೀವಿ, ಅಲ್ಲೆಲ್ಲ ರೋಡು, ಡ್ರೈನು, ಕೆನಾಲು, ಬಿಲ್ಡಿಂಗು ಎಷ್ಟು ಅದ್ಭುತವಾಗಿದೆ. ದಯವಿಟ್ಟು ತಮ್ಮಲ್ಲಿ ಕೈ ಜೋಡಿಸಿ ಬೇಡ್ಕೊಳ್ಳೋದಿಷ್ಟೇ, ನಮ್ಮ ದೇಶನೂ ಬೇರೆ ದೇಶಕ್ಕೆ ಮಾದರಿಯಾಗಿ ಮಾಡಿ, ನೀವೆಲ್ಲ ನಿರ್ಮಲವಾದ ಮನಸ್ಸಿಂದ ರಾಜಕಾರಣ ಮಾಡಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತೇನೆ. ನಾನೊಬ್ಬ ಅನ್ಎಜುಕೇಟೆಡ್, ನಾನು ಎಜುಕೇಷನ್ ಇಲ್ಲ. ನಾನಾದರೂ ಸಹ ಸಮಾಜದ ಬಗ್ಗೆ ಕಾಳಜಿ ಇರಲಿ. ಪ್ರತಿಯೊಬ್ಬ ರಾಜಕಾರಣಿಗಳು 8,000 ಕೋಟಿ, 12,000 ಕೋಟಿ, 18,000 ಕೋಟಿ ದುಡ್ಡು ಮಾಡಿಕೊಂಡ್ರೆ ಪ್ರಯೋಜನ ಇಲ್ಲ. ಈ ನಮ್ಮ ದೇಶಕ್ಕೆ ಪುಕ್ಕಟ್ಟೆ ದುಡ್ಡಿಲ್ಲದೆ ಇರ್ತಕ್ಕಂಥ ಹೆಸರು ಮಾಡಿರ್ತಕ್ಕಂಥ ಜನ ಬಸವಣ್ಣವರಾಗ್ಬೋದು, ವಿವೇಕಾನಂದರಾಗ್ಬೋದು, ಅಂಬೇಡ್ಕರ್ ಆಗ್ಬೋದು, ಇವರೆಲ್ಲ ನಮ್ಮ ದೇಶಕ್ಕೆ ತುಂಬ ಅತ್ಯುನ್ನತ ಮಟ್ಟದ ಕೊಡುಗೆ ಕೊಟ್ಟವ್ರೆ. ದಯವಿಟ್ಟು ರಾಜಕಾರಣಿಗಳು ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಅಂತೇಳಿ ಮನವಿ ಮಾಡಿ. ತಮ್ಮ ಹೆಸರು ಸರ್? DB ಲೋಕೇಶ್ ಅಂತ, ಮಂಡ್ಯ ಜಿಲ್ಲೆಯಿಂದ ಮಾತಾಡ್ತೀನಿ ಸರ್. ಕ್ಲಾಸ್ 1. ನಾವು ಮಂಡ್ಯ ಜಿಲ್ಲೆಯಿಂದ ಪಾಂಡವಪುರ ತಾಲೂಕಿಂದ ಬಂದಿದ್ದೀವಿ. ನನ್ನ ಹೆಸರು ಲಯನ್ ಜಯರಾಮ್ ಅಂತ, ಗುತ್ತಿಗೆದಾರ. ಇವತ್ತು ನಿಮ್ಮ ಮಾಧ್ಯಮದವ್ರ ಮೂಲಕ ನಾನು ತಿಳಿಸೋದು ಏನಂತಂದರೆ, ಈಗಾಗಲೇ ನೋಡ್ತಾ ಇದ್ದೀರಾ, ಇವತ್ತು ಗುತ್ತಿಗೆದಾರರು ಕೆಲಸಗಳನ್ನು ಮಾಡಿ, ಇವತ್ತು ಅವರು ಗಿರಿವೆಯನ್ನು ಇಟ್ಟು ಸಾಲ ಮಾಡಿ 5% 10%ಗೆ ಸಾಲ ಮಾಡಿ 2-3 ವರ್ಷ ಆಗಿದೆ. ಇವತ್ತು 37,000 ಕೋಟಿ ನಮ್ಮ ರಾಜ್ಯದಲ್ಲಿ ಗುತ್ತಿಗೆದಾರನೊಬ್ಬನಿಗಲ್ಲ, ಎಲ್ಲ ಗುತ್ತಿಗೆದಾರರಿಗೂ ಕೂಡ ಬರಬೇಕು. ಇವತ್ತು ಗುತ್ತಿಗೆದಾರರುಗಳು ವಿಷ ಕುಡಿಯುವಂಥ ಒಂದು ಸನ್ನಿವೇಶ ಉಂಟಾಗಿದೆ. ತಮ್ಮ ಮಕ್ಕಳಿಗೆ, ತಮ್ಮ ಹೆಂಡತಿಗೆ ಎಲ್ಲ ಆತ್ಮಹತ್ಯೆಗಳ ಮಾಡ್ಕೋಬೇಕು ಅನ್ನೋ ಒಂದು ನಿಟ್ಟಿಗೆ ಇವತ್ತು ಗುತ್ತಿಗೆದಾರರು ಹೋಗಿದ್ದಾರೆ. ದಯಮಾಡಿ ನಮ್ಮ ಕರ್ನಾಟಕ ಸರ್ಕಾರ ಏನಿವತ್ತು 37,000 ಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕು, ಮಾಡಿದ್ರೆ ಅವ್ರ ಮಕ್ಕಳುಗಳು ಉಳ್ಕೋತಾರೆ, ಅವರು ಉಳ್ಕೋತಾರೆ, ಔಷಧಿ ಕುಡಿಯೋಂಥ ಸನ್ನಿವೇಶ ಉಂಟಾಗೋದಿಲ್ಲ. ಅದರಿಂದ ದಯಮಾಡಿ ನಮ್ಮ ಎಲ್ಲ ಗುತ್ತಿಗೆದಾರರ ಮೂಲಕ ನಾನು ಏನಿದೆ ಬಾಕಿ ಇದೆ ಅದನ್ನು ನೀವು ಪಾವತಿಸಿದ್ರೆ ಮುಂದಿನ ದಿನಗಳಲ್ಲಿ ಕೆಲಸಗಳನ್ನು ಮಾಡ್ತಿದ್ದಾರೆ. ಇವತ್ತು ಪ್ರತಿ ವಿಚಾರದಲ್ಲೂ ಶಾಲೆ ಕಟ್ತಾರೆ ನಾವು, ರೋಡ್ಗಳು ಮಾಡ್ತಾರೆ ನಾವು, ಡ್ರೈನ್ಗಳು ಮಾಡ್ತಾರೆ ನಾವು, ವಾಟರ್ ಸಪ್ಲೈ ಮಾಡ್ತಾರೆ ನಾವು. ಇವತ್ತು ನಾವು 106 ಕೋಟಿ ಎಲ್ಲ ಗುತ್ತಿಗೆದಾರರು ಹಾಕಿ ಕೆಲಸ ಮಾಡಿದ್ದಾರೆ. ಆದರೆ ರೋಡ್ ಮಾಡೋರು ನಾವು, ಆದರೆ ಟೋಲ್ನವನು ದುಡ್ಡು ತಗೋತಾನೆ. ಆದರೆ ನಾವು ಕೆಲಸ ಮಾಡಿ ಜೀತ ಮಾಡಿರೋರಿಗೆ 2-3 ವರ್ಷ ಆದರೂ ನೀವು ಬಿಲ್ ಕೊಡ್ತಿಲ್ಲ ಅಂದರೆ ಯಾಕೆ ಕೊಡ್ತಿಲ್ಲ ಸ್ವಾಮಿ? ಕೊಡಿ ಸ್ವಾಮಿ, ನಮ್ಮನವನು ಅರ್ಥ ಮಾಡ್ಕೊಳ್ಳಿ.
ಗುತ್ತಿಗೆದಾರರು ನಿಮ್ಮ ಗುಲಾಮ್ರಲ್ಲ, ಕಳ್ಳರ ಥರ ನೋಡ್ತಾರೆ. ಕಳ್ಳರ ಥರ ನೋಡಬೇಡಿ. ನಾವು ಸಾಲ ಮಾಡಿ ಸೂಲ ಮಾಡಿ ಒಡವೆ ಗಿರೀಟ್ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ದಯಮಾಡಿ ನಮ್ಮ ಎಲ್ಲ ಗುತ್ತಿಗೆದಾರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ, ದಯಮಾಡಿ ಕೈ ಮುಗಿ ಕೇಳ್ಕೊತಾ ಇದ್ದೀನಿ, ಎಲ್ಲರೂ ಕೂಡ ಬಿಲ್ ಪಾವತಿ ಮಾಡಬೇಕಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀನಿ. ತಮ್ಮ ಹೆಸರು ಸರ್? ಸರ್ ಲಯನ್ ಜೈರಾಮ್, ಎಲ್ಲಿಂದ ಬಂದಿದ್ದೀರಿ? ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಲಕ್ಷ್ಮೀ ಸಾಗರ. ಈಗ ನೀವೆಲ್ಲ ಸತೀಶ್ ಜಾರಕಿಹೊಳಿ ಅವರೇ, ಬೋಸರಾಜ್ ಅವರೇ, ಮಂಜುನಾಥ್ ರವರೇ, ನಂದಕುಮಾರ್ ಅವರೇ, ಎಲ್ಲ ಪದಾಧಿಕಾರಿಗಳೇ, ಎಲ್ಲ ದೂರದಿಂದ ಬಂದಂತ ಎಲ್ಲ ನಮ್ಮ ಕಾಂಟ್ರಾಕ್ಟರ್ಗಳೇ, ನೀವೆಲ್ಲ ನಮ್ಮ ರಾಜ್ಯಕ್ಕೆ, ನಿಮ್ಮ ಬದುಕು, ರಾಜ್ಯದ ಬದುಕಿಗೆಲ್ಲ ಸಹಾಯ ಮಾಡ್ತಾ ಇದ್ದೀರಿ. ನೀವೆಲ್ಲ ನಮ್ಮ ಸರ್ಕಾರ ತಂದಿದ್ದೀರಿ, ಅರಿವಿದೆ ನಮಗೆ. ನಿಮಗೆ ದುಡ್ಡು ಕೊಡಬಾರ್ದು ಅನ್ನೋದು ಏನಿಲ್ಲ. ನಿಮ್ ಮಂಜುನಾಥ್ ನ್ಯಾಯ ನೋಡ್ತಾ ಇದ್ದೀನಿ, ಒಂದೊಂದು ಗಂಟೆಗೆ 3 ತಿಂಗಳಿಗೆ ಪೇಪರ್ಗೂ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ. ನನ್ಗೆ ಅನಿಸ್ತಾ ಇದೆ, ನೀವು ವಿಧಾನ ಪರಿಷತ್ನಲ್ಲೋ ವಿಧಾನಸೌಧದಲ್ಲೋ ಮಂಜುನಾಥ್ಗೂ ಒಂದು ಜಾಗ ಕೊಡಿಸ್ಬೇಕು. ಈಗ ವಿಧಾನ ಪರಿಷತ್ನಲ್ಲಿ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಅಂತ ಮಾಡ್ತಾರಲ್ಲ, ಟೀಚರ್ ಕಾನ್ಸ್ಟಿಟ್ಯೂನ್ಸಿ, MLC ಬೇರೆ, ಇದು ಲೋಕಲ್ ಬಾಡಿ ಕಾನ್ಸ್ಟಿಟ್ಯೂನ್ಸಿ, ಸಿನಿಮಾದವ್ರಿಗೆ ಕೊಡ್ತಾರಲ್ಲ, ಹಂಗೆ ನಿಮ್ಗೆ ಕಾಂಟ್ರಾಕ್ಟರ್ಗಳಿಗೊಂದು ಜಾಗ ಕೊಡಿಸ್ಬೇಕು. ಆಗ ನಿಮ್ದೆಲ್ಲ ಪ್ರಾಬ್ಲಮ್ ಎಲ್ಲ ಹೇಳಕ್ಕೆ ಸೊರೈತದೆ. ಅದಕ್ಕೊಂದು ದಾರಿ ಹುಡುಕ್ಬೇಕು ನಾವು. ಆಯ್ತು, ಈಗ 13,000 ಕೋಟಿ ರೂಪಾಯಿ ನಂದೇ ಇಲಾಖೆ. ಈಗ ನಿಮ್ಗೆ ಗೊತ್ತಿದೆ, ಬೋಸರಾಜು 3,000, ಇವ್ರದ್ದು ಒಂದು 8,900, ಒಟ್ಟು 37,000 ಇದೆ. ಇದು ನಿಮ್ಗೆ ಗೊತ್ತಿರೋ ಲೆಕ್ಕ ಅಷ್ಟೇ. ನನ್ನ ಲೆಕ್ಕದಲ್ಲಿ ಪಾಪ ಇನ್ನ ಅವರು GST ಕಟ್ಟಬೇಕಾಯ್ತದೆ ಅಂತ ಇನ್ನ ಬಿಲ್ಲೇ ಕೊಟ್ಟಿಲ್ಲ ಒಳಗಡೆಗೆ, ಇನ್ನ ಜಾಸ್ತಿ ಇದೆ. ನಿಮ್ ನೋವು ಗೊತ್ತಿದೆ. ಈಗ ಮಂಜುನಾಥ್ ಹೇಳ್ತಾರೆ ಹಳೆ ಕತೆ ಹೇಳ್ಬಿಡಿ ಅಂತ. ನಾನು 6 ತಿಂಗಳು ಮುಂಚಿತವಾಗಿ ಹೇಳಿದೆ, ಬೇಡ ಕಂಡ್ರೆ ದುಡ್ಡಿಲ್ದೆ ಕಾಂಟ್ರಾಕ್ಟ್ ತಗೊಳ್ಬೇಕು ಅವ್ರಿಗೆ ಅಂತ ಅಂದ್ಬಿಟ್ಟು ಕಾಂಟ್ರಾಕ್ಟ್ ನಾನು ಹೇಳಿದೆ. ಪಾಪ ಯಡಿಯೂರಪ್ಪನವ್ರ ಬೊಮ್ಮ ಏನ್ ಮಾಡಿದ್ರು, ದುಡ್ಡು ಇಲ್ಲದೆ ಹೋಗಿ ಕೆಲಸ ಕೊಟ್ಟಿದ್ದೆ ತಗೊಂಡಿದ್ದೆ. ನಿಮ್ಗೂ ಬೇಕಾಗಿತ್ತು, ಅವ್ರಿಗೂ ಬೇಕಾಗಿತ್ತು. ಹಂಗೆ ನೀವೆಲ್ಲ ತಗೊಂಡು ಕೆಲಸ ಮಾಡಿಬಿಟ್ಟು ಈಗ ನಮ್ಮ ಎದೆ ಮೇಲೆ ಕೂತಿದ್ದೀರಿ. ಈಗ ಇರ್ಲಿ, ಇದಕ್ಕೆ ನಾವು ಮಾತಾಡ್ತೀವಿ. ಇದಕ್ಕೇನಾದ್ರು ಒಂದು ರೂಪ ಕೊಡಬೇಕು. ಇದು ಬರೀ 37,000 ಅಲ್ಲ, ಏನಾದ್ರು ಮಾಡಿ ಮಿನಿಮಮ್ ಒಂದು 50,000 ಇದಕ್ಕೊಂದು ಯಾವ್ದಾದ್ರು ಬಾಂಡ್ ಮುಖಾಂತರ ಏನಾದ್ರು ಒಂದು ಮಾಡಿ ತಗೊಂಡ್ರೆ ಆಗ ಮಾತ್ರ ಇದು ಸಾಧ್ಯ. ರೈಟ್ ಅವ್ರ ಹಂಗೋ ಜನರಿಗೆ ಬೆಲೆ ಏರಿಕೆ ಜಾಸ್ತಿ ಆಗಬೇಕು ಅಂತೇಳಿ ನಾವು 5 ಗ್ಯಾರಂಟಿ ಕೊಟ್ಟು 52,000 ಕೋಟಿನೂ ಕೊಡ್ತಾ ಇದ್ದೀವಿ. ನಮ್ಮ MLA ಗ್ಯಾರಂಟಿ ಮಾಡ್ತಾ ಇದ್ದೀವಿ. ಆದ್ರೂ ಕೂಡ ನಮ್ಮ ರಾಜ್ಯದಲ್ಲಿ ಒಳ್ಳೆ ಬಜೆಟ್ ಕೊಡ್ತಾ ಇದ್ದೀವಿ. ಈಗ ನೋಡಿ, ಹೆಂಗೋ ಅಷ್ಟೋ ಇಷ್ಟೋ ಮುಖ್ಯಮಂತ್ರಿಗಳು ಬ್ಯಾಲೆನ್ಸ್ ಮಾಡಿ ಒಳ್ಳೆ ಬಜೆಟ್ ಮಂಡಿಸಿದ್ರು. ಬೆಳಗ್ಗೆನೆ ನೆನ್ನೆ ತಗೋಬಿಟ್ಟವ್ರೆ ಕಾಲಿಡ್ ಇದನ್ನ ಚಂಪುಗಳನ್ನ ತಗೊಂಡು ಕಾಲೇಜ್ ಜಂಬಸಿ. ನಿರ್ಮಲಾ ಸೀತಾರಾಮನ್ ಏನ್ ಕೊಟ್ರು ನಮ್ಗೆ? ಏನ್ ಕೊಟ್ರು? ಖಾಲಿ ಚಂಬಲ್ಲ, ಖಾಲಿ ಬಿದ್ಗೆನೆ ಕೊಟ್ಬಿಟ್ರು ಅವರು. ಖಾಲಿ ಬಿದ್ಗೆ ಕೊಟ್ರು. ಆಗ ಇವ್ರು ಯಾರು ಏನು ಮಾತಾಡ್ಲಿಲ್ಲ. 5,400 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನಾದ್ರು ಕೊಟ್ಟಿದಾರಲ್ಲಿ? ಬಜೆಟ್ ಅಲ್ಲಿ ಸೇರ್ಸಿಲ್ವ ಅದನ್ನ? ಆ ಬಜೆಟ್ ಸೇರ್ಸಿದ್ದ ಬೊಮ್ಮಾಯಿ ಸೇರ್ಸಿದ್ರು ನೀರಾವರಿ ಇಲಾಖೆಗೆ. ಇದಿರಲ್ಲ ಕೆಲವರೆಲ್ಲ ನಮ್ಮ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅವರು ಏನು ಬರಲಿಲ್ಲ. ಹಂಗೆ ಇವತ್ತು ಕೂಡ ಬೆಂಗಳೂರಲ್ಲಾಗಲಿ ಯಾವುದಕ್ಕಾಗಲಿ ಹಣನೇ ಇವತ್ತು ಅವರು ಬಿಡುಗಡೆ ಮಾಡ್ತಾ ಇಲ್ಲ. ಇರಲಿ, ಅದನ್ನು ಅವರು ಮಾಡದೆ ಹೋಗದೆ ನಮ್ಮ ಡ್ಯೂಟಿ ನಾವು ಮಾಡಬೇಕು. ನಾನು ಈಗ ಏರೋಸ್ಪೇಸು ಇದಕ್ಕೆ ITPLಗೆ ಹೋಗ್ಬೇಕು. ಅದಕ್ಕೆ ಟೈಮ್ ಲೇಟ್ ಆಗ್ತಿದೆ ಅಂತ ಈ ಮೆಟ್ರೋನ ರೈಲ್ವೆ ನಿಲ್ಸ್ಕೊಂಡು ಕೂತಿದ್ದೀನಿ. 1 ನಿಮಿಷ ಹತ್ತು ಹೋಗ್ಬೇಕು. ಮಿಕ್ಕಿದ್ದು ನಮ್ಮ ಸತೀಶ್ ಇರ್ತಾರೆ, ನಮ್ಮ ಬೋಸರಾಜ್ ಇರ್ತಾರೆ. ನಾನು ನಿನ್ನೆ ಮಂಜುನಾಥ್ ಹತ್ರ ಮಾತಾಡಿದ್ದೀನಿ. ಕೂಡಲೇ ಈ ಸೆಷನ್ ಒಳಗಡೆನೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವ್ರಿಗೆ ಮುಖ್ಯಮಂತ್ರಿಗಳ ಹತ್ರ ನಾನು ಸತೀಶು ಸೇರಿ ಒಂದು ಮೀಟಿಂಗ್ ಅಂತೂ ಮಾಡಿಸ್ತೀನಿ. ಏನೇ ಸತೀಶ್, ನಮ್ಮ ಜವಾಬ್ದಾರಿ. ನಿಮ್ಮನ್ನು ಬಿಟ್ಟಾಗ ನಾವು ನೀವು ಇದು ಇಬ್ರು ನೀವು ನಮ್ಮನ್ನು ಬಿಡಂಗಿಲ್ಲ, ನಾವು ನಿಮ್ ಬಿಡಂಗಿಲ್ಲ. ಈ ಪೇಪರ್ ಸ್ಟೇಟ್ಮೆಂಟ್ ಎಲ್ಲ ಕೊಡೋದು ಬಿಟ್ಬಿಡಿ. ಪೇಪರ್ ಸ್ಟೇಟ್ಮೆಂಟ್ ಕೊಟ್ರೆ ನೀವು ನಿಮ್ಗೆ ಹೊಂದ್ಕೊಂಡಂಗೆ ಆಯ್ತದೆ. ಸ್ಟೇಟ್ಮೆಂಟು ಪೇಪರಲ್ಲಿ ಬರ್ಬೋದು ಅಷ್ಟೇ, ಪೇಪರ್ಗೆ ಏನಾದ್ರು ಅನುಕೂಲ ಆಗ್ಬೋದಷ್ಟೇ, ಒಂದಿನ ನ್ಯೂಸ್ ಆಗ್ಬೋದಷ್ಟೇ. ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ನೀವು ಬನ್ನಿ, ನಮ್ಮ ಹತ್ರ ಮನೆ ಒಳಗಡೆ ಕೂತ್ಕೊಳ್ಳಿ, ಚರ್ಚೆ ಮಾಡಿ
ಏನು ಬೇಕಾದ್ರೂ ಗುದ್ದಾಡಿ ನಾವು ಚೀಫ್ ಮಿನಿಸ್ಟರ್ ಕರ್ಕೊಂಡು ಹೋಗಿ ದುಡ್ಡು ಯಾವ ರೀತಿ ತರಬೇಕು ಏನಾದ್ರು ಒಂದು ದಾರಿ ಹುಡುಕಿ ಸಹಾಯ ಮಾಡೋಣ. ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತಂದ್ರೆ ನಾನು ಸತೀಶು ಬೋಸರಾಜು ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಹೇಳಲಿಕ್ಕೆ ಬಂದಿದ್ದೀವಿ. ಇಷ್ಟು ಮಿಕ್ಕಿದ ಮಾತಾಡೋಣ. ಒಳ್ಳೇದಾಗ್ಲಿ. ನಿಮ್ಮ ಸಮಸ್ಯೆಗೆ ಆದಷ್ಟು ಜಲ್ದಿ ಪರಿಹಾರ ಹುಡುಕ್ತೀನಿ. ನಮಸ್ಕಾರ. ಕೆಪಿ ಆಫೀಸರ್ಸ್ ಕರ್ ಮಾತಾಡ್ತೀನಿ ಪಾಪ ನೀವು. Hello.